ಅಲ್ಲಿ ಹೋಗಿ ಪ್ರಾಬ್ಲಮ್ ಎಲ್ಲ ಇತ್ತು ಇದೆ ಸಾಯ್ತಿದ್ದ ವೆಟೇನ್ ಜಾಯ್ ಯಾರು ಹೋಗೇ ಇಲ್ಲ. ಇತ್ತು ಟೈಮು ಪಾಪ ಒಂದೇ ಸರಿ ಎಲ್ಲ ಇಲ್ಲಿ ಕೂತವ್ರೆ ಪ್ಲಾಟ್ಫಾರ್ಮ್ ಮೇಲೆ. ಯಾಕಕ್ಕ ಪ್ಲಾಟ್ಫಾರ್ಮ್ ತಂದು ಕೂರ್ಸ್ಬಿಟ್ಟಲ್ಲ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಅಯ್ಯೋ ನನಗೆ ಹೇಳ್ಬಿಟ್ರು ವಾಪಸ್. ಇಲ್ಲ 1 ಅವರ್ ಡಿಲೇ ಆಗಿದೆ ಟ್ರೈನು. ಆಯ್ತು, ಆಮೇಲೆ ಅದಕ್ಕೆ ಕೂತಿರೋದು. ಏನೇನು ಅಂತೀರಪ್ಪ? ಏನ ಬಸ್ವಾ ಅವ್ನು ನೋಡು ತರ್ಲೆ ಅದ್ರಲ್ಲೂ ಏನತ್ತೆ ಯಾಕತ್ತೆ ಲೇಟು ಇವಾಗ ಟ್ರೈನು? ಅಲ್ಲ ಟ್ರೈನ್ ಏನು 1 ಅವರ್ ಲೇಟ್ ಅಂತೇವೆ. ರೀಲ್ಸ್ ಬಗ್ಗೆ ಮಾತಾಡ್ಬೇಡ. ಅಯ್ಯೋ ಇವ್ರನ್ನ ರೀಲ್ಸ್ ಅಂದಿ ಹುಚ್ಚ ಆಗ್ಬಿಟ್ಟಿದೀನಿ ನಾನೇ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ರೀಲ್ಸ್ ಅಂತ ಕರಿತೀನಿ, ಇವ್ರು ಇಂಟ್ರೆಸ್ಟ್ ಆಗೇ ಬರಲ್ಲ. ಇವರಲ್ಲ ಒಳ್ಳೆ ಟೈಮಿಗೆ ಕರಿಯೋದು. ಎಲ್ಲ ಕುತ್ಕೋಬಿಟ್ಟವ್ರೆ. ತಲೆ ಕೆಡ್ಸ್ಕೊಬೇಡ ಅಜ್ಜಿ, ಆರಾಮಾಗಿರಿ. ಎಲ್ಲಿಂದ ತಂದ್ರು ಗುರು ಇವರು? ಎಲ್ಲಿಂದ ತಂದ್ರಿ ಮುನ್ನ ಚಿಚ್ಚ? ಅಪ್ಪ ಎಲ್ಲೆಲ್ಲ ಹುಡ್ಕೊಂತ ಇರ್ತಾರಪ್ಪ ಜೋಕೋ ಬರಾಡಕ್ಕೆ. ಅಯ್ಯೋ ದೀಕ್ಷು ಮುನ್ನ ಚಿಚ್ಚ ಯಾರು ಗೆಲ್ಲೋದು? ಹಾ ಇಲ್ಲಿ ವಿಡಿಯೋ ಮಾಡ್ತಾ ಇದೀನಿ. ಹೇಳ್ಬಾರ್ದಪ್ಪ ಇವಾಗ. ಎಷ್ಟು ಬೇಕು ಗುರು? ಇವಾಗ ನೋಡಿ ಹೆಂಗ್ ತಿಂತವ್ರೆ. ಕಾಫಿ ಟೀ ಕುಡಿಯೋಣ ಬಾ ಅಂದ್ರೆ ಅಲ್ಲಿ ಹೋಯ್ತಾ ಇದೀವಿ. ಇವಾಗ ನೋಡಿ ಹೆಂಗ್ ತಿಂತವ್ರೆ. ಕಾಫಿ ಟೀ ಕುಡಿಯೋಣ ಬಾ ಅಂದ್ರೆ ಅಲ್ಲಿ ಹೋಯ್ತಾ ಇದೀವಿ. ಇನ್ನು ನಡಿ ಬೇಗ. ಇಳಿದ್ರು ವನಿತತ್ತೆ ಆ ಕಡೆಗೆ. ಆಡ್ರಿ ಯಾರತ್ತೆ ಗೆಲ್ತಾರದು? ಇಂಟೆನ್ಸ್ ಮ್ಯಾಚು. ಬರ್ರಿ ಒಂದು ಅಯ್ಯೋ ಒಂದು ಬೇಡವಾ ಇಷ್ಟು ಜನ ಬರಕ್ ಬಸ್ಸ? ಇಂಡಿಯನ್ ರೈಲ್ವೇಸ್ ಅಷ್ಟು ಗೊತ್ತಿಲ್ಲ. ಬಸ್ ಅಂತ ನಿಂತ್ಕೊಂಡು ಬರ್ತವ್ರೆಲ್ಲ, ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ ನಮ್ಗೆ. ಜಾಗನೂ ಬಿಡ್ತಾ ಇಲ್ಲ. ರಿಸರ್ವ್ ಮಾಡಿಸಿರೋರು ಏನ್ ಮಾಡ್ಬೇಕು? ರಿಸರ್ವ್ ಮಾಡಿರೋರು
ರಿಸರ್ವ್ ಮಾಡಿರೋರೇ ಸೀಟ್ ಇಲ್ಲ, ಇನ್ನು ಇವ್ರಿಗೆಲ್ಲ ನಿಂತ್ಕೊ ಬರ್ತವ್ರೆ ಬಸ್ ಥರ ಇಲ್ಲೆಲ್ಲ. ಎಕ್ಸ್ಕ್ಯೂಸ್ ಮಿ ಸರ್, ಇಲ್ಲ ಮಾಡ್ಬೇಕು ಏನು ಬಸ್ ಥರ ಫ್ಲಾಶ್ ಆಫ್ ಮಾಡ್ಬಿಟ್ಟೆ. ಇದೆಲ್ಲಿ ಸ್ಲಿಪ್ಪು ಅವ್ರ ಹತ್ರ ಆಯ್ತಾ? ಎತ್ತೋ ಕಾಲು ಎತ್ತೋ ಕಾಲು. ಆದರೆ नाइट का ही तो मेन प्रॉब्लम रहता, दिन में तो आदमी निकलता कैसे? एक्सक्यूज मी सर, सर ऐसे करे तो कितना लोग है हमारे प्रॉब्लम हो रहा है. धीरे धीरे बाहर पे वो करेंगे फोन. ಇದಾದಮೇಲೆ 2-3 ಸಲ ಕಂಪ್ಲೇಂಟ್ ಮಾಡಿದ್ದೀನಿ, 2-3 ಸಲ ಕಾಲ್ ಮಾಡಿದ್ದೀನಿ ರೈಲ್ವೆ ಡಿಪಾರ್ಟ್ಮೆಂಟ್ ಹೆಲ್ಪ್ಲೈನ್ಗೆ. ಈ ಥರ ಆಗ್ತಿದೆ, ಸಖತ್ ತೊಂದರೆ ಆಗ್ತಿದೆ, ಎದ್ದೋಡೋಕ್ಕೆ ಜಾಗ ಇಲ್ಲ ಸ್ವಾಮಿ. ಆ ಥರ ಜನ ಬಂದು ಕುರಿ ಥರ ತುಂಬ್ಕೊಂಡಿದ್ದಾರೆ ಒಂದು ಕಂಪಾರ್ಟ್ಮೆಂಟಲ್ಲಿ. ಒಂದು ಕಂಪಾರ್ಟ್ಮೆಂಟ್ ಅಲ್ಲ, ಎಲ್ಲ ಕಂಪಾರ್ಟ್ಮೆಂಟ್ ಹಿಂಗೆ ಇದ್ದಾರೆ ಜನ. ಹಿಂಗಾಗುತ್ತೆ, ಓಡಾಡೋಕ್ಕೆ ಜಾಗ ಇಲ್ಲ, ಊಟ ದಿನಕ್ಕೆ ಜಾಗ ಇಲ್ಲ ನೆಮ್ಮದಿಯಾಗಿ. ಇದೇ ಸ್ಥಾನದಲ್ಲಿ ಯಾವುದೋ ಅಸ್ತಮ ಪೇಷೆಂಟು ಇಲ್ಲ ಯಾವುದೋ ವಯಸ್ಸಾದವ್ರು ಇದ್ದರೆ ಅವ್ರ ಕತೆ ಏನಾಗಬೇಕಾಗಿತ್ತು. ಎಷ್ಟು ಫೋನ್ ಮಾಡಿ ಹೇಳಿದ್ರು ಅವ್ರು ಒಂದು ಹೆಲ್ಪ್ ಕೂಡ ಕಳಿಸಿರ್ಲಿಲ್ಲ. ಆ ಸ್ಟೇಷನಲ್ಲಿ ಇಳಿತಾರೆ, ಈ ಸ್ಟೇಷನಲ್ಲಿ ಇಳಿತಾರೆ ಅಂತ ಹೇಳಿದ್ರು ಹೊರತು ಯಾರು ಇಳಿದೇ ಇಲ್ಲ.